ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ 3ನೇ ಪಾಠ ಆಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಸ್ವಾಮಿ ವಿವೇಕಾನಂದ ಪಾಠವನ್ನ ತಿಳ್ಕೊಳ್ಳೋ ಮೊದಲು ನಾವು ಅವ್ರ ಬಗ್ಗೆ ಪರಿಚಯವನ್ನ ನಾವು ಪ್ರಾಥಮಿಕ ಹಂತದಲ್ಲಿ ಕೂಡ ಅವರ ಹೆಸರನ್ನು ಕೇಳಿದ್ವಿ. ಹಾಗಾಗಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಯಾರಿಗಾದರೂ ಅವ್ರ ಬಗ್ಗೆ ಸ್ವಲ್ಪ ಪರಿಚಯ ಇದ್ರೆ ಹೇಳ್ತೀರಾ? ಚೈತ್ರ ಗೊತ್ತಿಲ್ಲ, ಸಂಗೀತಾ ಇದ್ದಾರೆ, ಬನ್ನಿ. ಸ್ವಾಮಿ ವಿವೇಕಾನಂದರ ಬಗ್ಗೆ ಇಲ್ಲಿ ಯಾರಿಗೆ ಗೊತ್ತಿಲ್ಲ? ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನ್ ಎಂಬ ಕಾಯ್ದೆಲ್ಲ ಸಂಸ್ಥೆ. ಸ್ವಾಮಿ ವಿವೇಕಾನಂದರ ರಾಮಕೃಷ್ಣ ಮಿಷನ್ ಎಂಬ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರು. ಸರಿ, ಓಕೆ. ಇವರು ನಮ್ಮ ಭಾರತದ ಒಬ್ಬ ಒಳ್ಳೆಯ ಹೆಸರಾಂತ ಒಬ್ಬ ಮಹಾನ್ ಪುರುಷರು, ಆಧ್ಯಾತ್ಮಿಕ ಚಿಂತಕರು, ಭಾರತೀಯ ಸಂಸ್ಕೃತಿಯನ್ನ ವಿದೇಶದಲ್ಲಿ ಪ್ರಸಾರ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ स्वामी विवेकानंद। तो आज हम स्वामी विवेकानंद पाठ के बारे में आज हम जानकारी प्राप्त करेंगे। तो इसके पहले हम लेखक परिचय हम देखेंगे। देखिए, लेखक परिचय डॉक्टर जगदीश चंद्र। देखिए, लेखक परिचय इस पाठ डॉक्टर जगदीश चंद्र है। इन्होंने भारत के किशोर बालक बालिकाओं के समक्ष आदर्श प्रस्तुत करने के लिए अनेक महापुरुषों की जीवनियां लिखी है। डॉक्टर जगदीश चंद्र ಅವರು ಭಾರತದ ಕಿಶೋರ ಬಾಲಕ ಅಂದ್ರೆ ಚಿಕ್ಕ ಮಕ್ಕಳ ಸಂಬಂಧಪಟ್ಟಂತೆ ಆದರ್ಶಗಳನ್ನ ತುಂಬುವಂತಹ ಒಬ್ಬ ಮಹಾನ್ ಲೇಖಕರು ಇವರು. ಯಾರು? ಈ ಡಾಕ್ಟರ್ ಜಗದೀಶ್ ಚಂದ್ರ ಅಂತ ಹೇಳ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟಂತ ಮಹಾನ್ ಪುರುಷರ ಜೀವನ ಚರಿತ್ರೆಯ ಬಗ್ಗೆ ಅವ್ರು ಬರೆದಿರ್ತಕ್ಕಂಥ ಲೇಖನಗಳಲ್ಲಿ ಬಹಳಷ್ಟು ಆದರ್ಶಪ್ರಾಯವಾಗಿರ್ತಕ್ಕಂಥ ಲೇಖನಗಳನ್ನು ಇವರು ಬರೆದಿದ್ದಾರೆ. ಹಾಗಾಗಿ ಇವರು ಈ ಸ್ವಾಮಿ ವಿವೇಕಾನಂದ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಜೀವನ ಚರಿತ್ರೆ ಕೂಡ ಅವರು ಬರೆದಿದ್ದಾರೆ. ಇಷ್ಟು ಡಾಕ್ಟರ್ ಜಗದೀಶ್ ಚಂದ್ರ ಲೇಖಕರ ಪರಿಚಯ. ನೆಕ್ಸ್ಟ್ ಈ ಪಾಠದಲ್ಲಿ ಬರ್ತಕ್ಕಂಥ ಕೆಲವು ಶಬ್ದಾರ್ಥಗಳನ್ನು ನೋಡೋಣ. ಶಬ್ದಾರ್ಥಗಳಿದೆ ನೋಡಿ. ಘರಾನ ಇದೆ ನೋಡಿ. ಘರಾನ ಅಂದ್ರೆ ವಂಶ, ಕುಲ ಅಂತ ಕೂಡ ಅರ್ಥ ಬರುತ್ತೆ. ನೆಕ್ಸ್ಟ್ ಭ್ರಮಣ ಕರ್ಣ ಅಂತ ನೋಡಿ. ಭ್ರಮಣ ಕರ್ಣ ಅಂದ್ರೆ ಸುತ್ತಾಡುವುದು, ಸುತ್ತಾಡು ಅಥವಾ ಸಂಚರಿಸು, ತಿರುಗಾಡು ಎಂಬ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್ ಪ್ರತಿಷ್ಠಿತ ನೋಡಿ. ಪ್ರತಿಷ್ಠಿತ ಅಂದ್ರೆ ಪ್ರಸಿದ್ಧಿ ಅಥವಾ ಪ್ರಖ್ಯಾತ ಎಂಬ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್ ಧರ್ಮ ಪರಾಯಣ. ಧರ್ಮ ಪರಾಯಣ ಅಂದ್ರೆ ಧರ್ಮವನ್ನ ಪಾಲಿಸುವ ಅಥವಾ ಧರ್ಮವನ್ನ ಪಾಲಿಸುವುದು. ನೆಕ್ಸ್ಟ್ ಸುಡವು. ಸುಡವು ಅಂದ್ರೆ ಸುಂದರ, ಸುಂದರ. ಸುಡವು ಅಂದ್ರೆ ಸುಂದರ. ನೆಕ್ಸ್ಟ್ ರುಚಿ ನೋಡಿ. ರುಚಿ ಎಂಬ ಶಬ್ದ ಇದೆ. ರುಚಿ ಅಂದ್ರೆ ಆಸಕ್ತಿ, ಇಂಟ್ರೆಸ್ಟ್ ಆಸಕ್ತಿ. ನೆಕ್ಸ್ಟ್ ವ್ಯಾಖ್ಯಾನ ಎಂಬ ಶಬ್ದ ಇದೆ.
ವ್ಯಾಖ್ಯಾನ ಅಂದ್ರೆ ಭಾಷಣ, ಭಾಷಣ ಎಂಬ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಆದಾನ ಪ್ರದಾನ ಅಂತ ಶಬ್ದ ಇದೆ. ಆದಾನ ಪ್ರದಾನ ಅಂದ್ರೆ ವಿಚಾರ ವಿನಿಮಯ ಮಾಡ್ಕೊಳ್ಳೋದು, ಇಲ್ಲಿ ಅಂದ್ರೆ ಕೊಡುವುದು ತೆಗೆದುಕೊಳ್ಳುವುದು ಎಂಬ ಅರ್ಥ ಬರುತ್ತೆ. ಆದ್ರೆ ಇಲ್ಲಿ ಈ ಪಾಠದಲ್ಲಿ ಇದು ಆದಾನ ಪ್ರದಾನ ಅಂದ್ರೆ ವಿಚಾರ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು, ವಿಷಯವನ್ನ ತಿಳ್ಕೊಳ್ಳೋದು, ನಮ್ಗೆ ಗೊತ್ತಿದ್ದವ್ರಿಗೆ ಹೇಳೋದು, ಅವ್ರು ನಮಗೆ ಪಡ್ಕೊಳ್ಳೋದು, ಇದಕ್ಕೆ ವಿಚಾರ ವಿನಿಮಯ ಅಂತ ಕರೀತೀವಿ. ನೆಕ್ಸ್ಟ್ ಜಿಜ್ಞಾಸ. ಜಿಜ್ಞಾಸ ಅಂದ್ರೆ ಜಾಣನೆ ಕಿ ಇಚ್ಛಾ, ಅಂದ್ರೆ ತಿಳಿದುಕೊಳ್ಳುವ ಹಂಬಲ, ತಿಳಿದುಕೊಳ್ತಕ್ಕಂಥ ಒಂದು ಆಸಕ್ತಿ ಅಥವಾ ಹಂಬಲ, ಅದಕ್ಕೆ ನಾವು ಜಿಜ್ಞಾಸ ಅಂತ ಕರೀತೀವಿ. ನೆಕ್ಸ್ಟ್ ತತ್ವಜ್ಞಾನ. ತತ್ವಜ್ಞಾನ ಅಂದ್ರೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದ್ರೆ ಅಲೌಕಿಕ ಜ್ಞಾನ, ಹೊರತುಪಡಿಸಿ ಅಲೌಕಿಕವಾಗಿರ್ತಕ್ಕಂಥ ಜ್ಞಾನವನ್ನು ಪಡ್ಕೊಳ್ತಕ್ಕಂಥದಕ್ಕೆ ನಾವು ತತ್ವಜ್ಞಾನ ಅಂತ ಕರಿತೀವಿ, ಅಂದ್ರೆ ಬ್ರಹ್ಮ ಜ್ಞಾನ. ಶ್ರೋತಗಣ. ಶ್ರೋತಗಣ ಅಂದ್ರೆ ಸುನನೆಯುವಂತ ಸಮೂಹ, ಅಂದ್ರೆ ಆಲಿಸುವವರ ಒಂದು ಗುಂಪು, ಅಂದ್ರೆ ನಾವು ಈಗ ಆಡಿಯನ್ಸ್ ಅಂತ ಕರಿತೀವಿ, ಅಂದ್ರೆ ನಾವು ಆಲಿಸುವುದು ಅಥವಾ ಕೇಳ್ತಕ್ಕಂತಹ ಒಂದು ಸಮೂಹ ಅಥವಾ ಗುಂಪು. ನೆಕ್ಸ್ಟ್ ಮುಗ್ಧ. ಮುಗ್ಧ ಅಂದ್ರೆ ಮೋಹಿತನಾಗೋದು, ಅಂದ್ರೆ ಅದರಲ್ಲಿ ಅದು ತಲ್ಲೀನನಾಗೋದು. ನೆಕ್ಸ್ಟ್ ಮರ್ಮ. ನೋಡಿ, ಮರ್ಮ ಅಂದ್ರೆ ಭೇದ. ಮರ್ಮ ಅಂದ್ರೆ ಭೇದ. ಭೇದ ಅಂದ್ರೆ ರಹಸ್ಯ, ಗುಪ್ತವಾದ ರಹಸ್ಯ ಅಂತ ಕರಿತೀವಿ. ನೆಕ್ಸ್ಟ್ ಜತಾನ. ಜತಾನ ಅಂದ್ರೆ ಪತಾನ, ಅಂದ್ರೆ ಹೇಳುವುದು. ನೆಕ್ಸ್ಟ್ ಲಲ್ಕಾರ್. ಲಲ್ಕಾರ್ ಅಂದ್ರೆ ಚುನೌತಿ. ಚುನೌತಿ ಅಂದ್ರೆ ಚಾಲೆಂಜ್. ಚಾಲೆಂಜ್ ಅಂದ್ರೆ ಸವಾಲು. ಸವಾಲು ಅಂತ ಕೂಡ ನಾವು ಕರಿತೀವಿ. ನೆಕ್ಸ್ಟ್ ಪರಲೋಕ ಸಿದ್ಧಾರ್ಥ. ಪರಲೋಕ ಸಿದ್ಧಾರ್ಥ ಅಂದ್ರೆ ಮರಣ. ಮರಣ ಅಂದ್ರೆ ಸಾವು, ಮರಣ ಅಂತ ಕೂಡ ನಾವು ಕರಿತೀವಿ. ಇಷ್ಟು ಈ ಸ್ವಾಮಿ ವಿವೇಕಾನಂದ ಪಾಠದಲ್ಲಿ ಬರ್ತಕ್ಕಂಥ ಕೆಲವು ಶಬ್ದಾರ್ಥಗಳು. ಈಗ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಈ ಪಾಠದಲ್ಲಿ ಆಶಯ ನೋಡ್ಕೊಳ್ಳಿ. ತಾತ್ಪರ್ಯ ಅಥವಾ ಆಶಯ ಅಥವಾ ಮೆಸೇಜ್, ಏನ್ ಸಂದೇಶ ಇದೆ ಈ ಪಾಠದಲ್ಲಿ ಅಂತ ನೋಡ್ಕೊಳ್ಳಿ. भारत देश में जन्मे अनेक महान व्यक्तियों में भारत की कीर्ति विदेशों में फैलाई। ऐसे व्यक्तियों में से एक है स्वामी विवेकानंद। इस पाठ में उनकी महानता के परिचय के साथ देश प्रेम की प्रेरणा भी प्राप्त कर सकते हैं। भारत देश में जन्मे अनेक महान व्यक्तियों ने भारत की कीर्ति विदेशों में फैलाई है। ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಜನಿಸಿರುವಂತಹ ಅನೇಕ ಮಹಾನ್ ವ್ಯಕ್ತಿಗಳು ಅಂದ್ರೆ ಬಹಳಷ್ಟು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಭಾರತ ಕಿ ಕೀರ್ತಿ, ನಮ್ಮ ಭಾರತದ ಕೀರ್ತಿಯನ್ನ, ಯಶಸ್ಸನ್ನ ವಿದೇಶೋ ಮೇ ಫೈಲಿ ಹೈ, ವಿದೇಶದಲ್ಲಿ ಕೂಡ ಏನೋ ಪ್ರಸಾರ ಮಾಡಿದ್ದಾರೆ, ಹರಡಿದ್ದಾರೆ ಭಾರತದ ಯಶಸ್ಸನ್ನ, ಕೀರ್ತಿಯನ್ನ. ಐಸೆ ವ್ಯಕ್ತಿಯೋ ಮೇ ಏಕ್ ಹೈ ಸ್ವಾಮಿ ವಿವೇಕಾನಂದ. ಅಂತಹ ನಮ್ಮ ಭಾರತದ ಕೀರ್ತಿಯನ್ನು ವಿದೇಶದಲ್ಲಿ ಪ್ರಸಾರ ಮಾಡಿರುವಂತಹ, ಹರಡಿರುವಂತಹ ಅನೇಕ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಈ ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬರು. इस पाठ में उनकी महानता के परिचय के साथ देश प्रेम की प्रेरणा भी प्राप्त कर सकते हैं। ಹಾಗಾಗಿ ಈ ಪಾಠದಲ್ಲಿ ಅವರ ಒಂದು ಮಹತ್ವವನ್ನ ಪರಿಚಯ ಮಾಡ್ಕೊಳ್ತಾ ದೇಶ ಪ್ರೇಮದ ಒಂದು ಪ್ರೇರಣೆ ಕೂಡ ನಮಗೆಲ್ಲ ಸಿಗುತ್ತೆ. ಅಂದ್ರೆ ಈ ಪಾಠದ ಒಂದು ಮೆಸೇಜ್ ಅಥವಾ ಸಂದೇಶ ಅಂದ್ರೆ ನಮ್ಮ ಭಾರತದ ಕೀರ್ತಿಯನ್ನು ವಿದೇಶಗಳಲ್ಲಿ ಹರಡಿರುವಂತಹ ಅನೇಕ ಮಹಾನ್ ಪುರುಷರಿದ್ದಾರೆ. ಆ ಮಹಾನ್ ಪುರುಷರಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬರು. ಅವರನ್ನು ಹೊರತುಪಡಿಸಿ ಇನ್ನು ಹಲವಾರು ಮಹಾನ್ ಪುರುಷರಿದ್ದಾರೆ. ಯಾರ ಹೆಸರು ಹೇಳ್ತೀರಾ? ಸ್ವಾಮಿ ವಿವೇಕಾನಂದರನ್ನ ಹೊರತುಪಡಿಸಿ ನಮ್ಮ ಭಾರತ ದೇಶದ ಕೀರ್ತಿಯನ್ನ ವಿದೇಶಗಳಲ್ಲಿ ಹರಡಿರುವಂತಹ ಅನೇಕ ಮಹಾನ್ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ನೀವು ಒಂದು ಉದಾಹರಣೆ ಪಾಠ ಕೊಡಿದರೆ ಸ್ವಾಮಿ ವಿವೇಕಾನಂದ ಅವರು ಬಿಟ್ಟು ಗಾಂಧೀಜಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್,
भगत सिंह, सुभाष चंद्र बोस ಇಂಥ ಮಹಾನ್ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲ ಜೀವನ ಚರಿತ್ರೆಯನ್ನು ನಾವು ತಿಳ್ಕೊಳ್ಳೋ ಆದ್ರೆ ಇವತ್ತು ನಾವು ಈ ಸ್ವಾಮಿ ವಿವೇಕಾನಂದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇನ್ನುಳಿದ ಮಹಾನ್ ವ್ಯಕ್ತಿಗಳನ್ನು ನೀವು ತಿಳ್ಕೋಬೇಕು. ಈಗ ನೋಡಿ, ಸ್ವಾಮಿ ವಿವೇಕಾನಂದರು ಇವ್ರು ಯಾವ ರೀತಿ ನಮ್ಮ ಭಾರತದ ಕೀರ್ತಿಯನ್ನ ವಿದೇಶದಲ್ಲಿ ಇವತ್ತು ಪ್ರಸಾರ ಮಾಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ನೋಡೋಣ. ಇವರ ಇತಿಹಾಸವನ್ನ भारत के इतिहास में स्वामी विवेकानंद का नाम अमर है। इस वीर सन्यासी ने देश विदेश में भ्रमण कर भारतीय धर्म और दर्शन का प्रसार किया तथा समाज सेवा का नया मार्ग दिखाया। स्वामी विवेकानंद का जन्म जनवरी 12, 1863 को कलकत्ता के एक कायस्थ घराने में हुआ था। उनके बचपन का नाम नरेंद्र देव था। उनके पिता श्री विश्वनाथ दत्ता एक प्रतिष्ठित वकील थे। उनकी माता श्रीमती भुवनेश्वरी देवी धर्मपरायण महिला थी। बालक नरेंद्र का शरीर स्वस्थ, सुडौल और सुंदर था। कुश्ती लड़ने, दौड़ लगाने, घुड़सवारी करने और तैरने में उन्हें बड़ा आनंद मिलता था। वे संगीत एवं खेल कूद की प्रतियोगिताओं में भी भाग लिया करते थे। नरेंद्र आरंभ से ही पढ़ाई लिखाई में बड़े तेज थे। वे अपने स्कूल में सर्वप्रथम रहा करते थे। एंट्रेंस परीक्षा में भी वे प्रथम श्रेणी में उत्तीर्ण हुए थे। बीए की परीक्षा पास करने के बाद उन्होंने कानून का अध्ययन प्रारंभ किया। उसी बीच में उनके पिता का देहांत हो गया। अध्ययन काल में उनकी रुचि व्याख्यान देने और विचारों के आदान प्रदान करने में थे। इसी कारण उन्होंने अपने कॉलेज में एक व्याख्यान समिति बनाई थी और कई प्रतियोगिताओं को आयोजन भी किया था। पाश्चात्य विज्ञान तथा दर्शन का भी उन्होंने अध्ययन किया था। किशोरावस्था में ही नरेंद्र दार्शनिक एवं धार्मिक विचारों में तल्लीन रहते थे। एक दिन नरेंद्र रामकृष्ण परमहंस के पास पहुंचे और अपनी जिज्ञासा उन्हें कहा सुनाई। रामकृष्ण परमहंस ने नरेंद्र को अपना शिष्य स्वीकार किया। स्वामी परमहंस के जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा। जनता को सत्य की राह दिखाने के लिए सितंबर सन 1893 को वे संयुक्त राज्य अमेरिका गए। उस समय वहाँ शिकागो नगर में सर्वधर्म सम्मेलन हो रहा था। इस महासभा में विवेकानंद ने भारतीय धर्म और तत्वज्ञान पर भाषण दिया। उनका भाषण बड़ा गंभीर एवं हृदयस्पर्शी था। उनकी वाणी सुनकर श्रोतागण मुग्ध हो गए। कुछ समय तक वे अमेरिका भी में ही रहे और अपने भाषणों द्वारा लोगों को त्याग और समय का पाठ पढ़ाया। इसके बाद वे इंग्लैंड और स्विट्जरलैंड भी गए और वहां उन्होंने सत्य और धर्म का प्रसार कर भारत का गौरव बढ़ाया। अनेक विदेशी स्वामी जी के शिष्य बन गए। उनमें कुमारी मार्गरेट एलिजाबेथ के नाम उल्लेखनीय है, जो स्वामी जी की अनुयायी बनकर सिस्टर निवेदिता के नाम से संसार में प्रसिद्ध हुए। लक्ष्मी बोलಮ್ಮ ಬಂದಿದ್ದವರು ಏನು ನೋಡ್ಕೊಳ್ಳಿ. स्वामी विवेकानंद इतिहास में स्वामी विवेकानंद का नाम अमर है। सन्यासी ने देश विदेश में भ्रमण कर भारतीय धर्म और
अच्छा कायस्था करने में उनका था। उनके बचपन का नाम नरेंद्र देवा था। उनके पिता श्री विश्वनाथ दत्ता एक प्रतिष्ठित वकील थे। उनकी मां श्रीमती भुवनेश्वरी देवी धर्मपरायण महिला थी। बालक नरेंद्र का प्रवीण वस्ता सुडौल और सुंदर था। कुश्ती लड़ाने, दौड़ लगाने, घुड़सवारी करने और तैरने में उन्हें बड़ा आनंद मिलता था। वे संगीत एवं खेल की प्रतियोगिताओं में भी भाग लिया करते थे। नरेंद्र आरंभ से ही पढ़ाई लिखाई में बड़े तेज थे। वे अपने स्कूल में सर्वप्रथम रहा करते थे। एंट्रेंस परीक्षा में भी वे प्रथम श्रेणी में उत्तीर्ण हुए थे। बीए की परीक्षा पास करने के बाद उन्होंने कानून का अध्ययन प्रारंभ किया। इस बीच में उनके पिता का देहांत हो गया। अध्ययन करने उनकी रुचि व्याख्यान देने और विचारों के आदान प्रदान करने में थी। इस कारण उन्होंने अपने कॉलेज में एक व्याख्यान समिति बनाई थी और कई प्रतियोगिता का आयोजन किया था। पाश्चात्य विज्ञान तथा दर्शन का भी उन्होंने अध्ययन किया था। किशोरावस्था से ही नरेंद्र दर्शन का एवं धार्मिक विचारों में दलित रहते थे। एक दिन नरेंद्र रामकृष्ण परमहंस के पास पहुंचे और अपनी जिज्ञासा उन्हें कहा सुनाई। रामकृष्ण परमहंस ने नरेंद्र का अपना शिष्य स्वीकार किया। स्वामी परमहंस के जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा। जनता को सत्य की राह दिखाने के लिए सितंबर सन 1893 को वे संयुक्त राज्य अमेरिका गए। स्वामी विवेकानंद, देखिए कि स्वामी विवेकानंद भारत के इतिहास में जो उसका नाम बहुत अमर है, शाश्वत है, जीवंत है,
ಆಯ್ತಾ? ನಮ್ಮ ಭಾರತೀಯ ಇತಿಹಾಸದಲ್ಲಿ ಭಾರತಕ್ಕೆ ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದ ನಾಮ್, ಈ ಸ್ವಾಮಿ ವಿವೇಕಾನಂದರ ಹೆಸರು ಅಮರವಾಗಿದೆ. ಏನ್ ಅಮರ ಅಂದ್ರೆ ಶಾಶ್ವತ. ಅವರ ಹೆಸರು ಯಾವಾಗಲೂ ಕೂಡ ಪರ್ಮನೆಂಟ್, ಶಾಶ್ವತ ಅಂತ ಹೇಳ್ತಿದ್ದಾರೆ. ಯಾಕಂತ ಶಾಶ್ವತ ಅಂದ್ರೆ ಮಾಡಿರ್ತಕ್ಕಂಥ ಮಹಾನ್ ಕಾರ್ಯಗಳು ಇವತ್ತು ಅವರನ್ನ ಶಾಶ್ವತವಾಗಿ ಅವರ ಹೆಸರನ್ನ ಇವತ್ತು ನಾವೆಲ್ಲ ಇವತ್ತು ಅವರ ಬಗ್ಗೆ ನಾವು ಯೋಚಿಸ್ತೀವಿ, ಚಿಂತಿಸ್ತೀವಿ, ಅವರ ಆದರ್ಶಗಳನ್ನ ನಾವು ತಿಳ್ಕೊಳ್ತೀವಿ. ಹಾಗಾಗಿ ಇವರು ಹೆಸರು ಯಾವಾಗಲೂ ಅಮರವಾಗಿದೆ. ಇಸ್ ವೀರ ಸನ್ಯಾಸಿನೇ ನೋಡಿ, ಭಾರಿ ವೀರರು, ಧೈರ್ಯರು, ಶೂರರು, ಯಾವತ್ತೂ ಕೂಡ ಆಸೆ ಎದುರ್ತಾ ಇರಲಿಲ್ಲ, ಬಹಳ ಮುಂದೆ ಹೋಗ್ತಾ ಇದ್ರು ಇವರು. ಇವರು ಚಿಕ್ಕ ಬಾಲಕರಾಗಿದ್ದಂತೆ ಆ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳು ಸೇರಿಬಿಟ್ಟು, ಇವರು ಚಿಕ್ಕರಿದ್ದಾಗ ಎಲ್ಲಾ ಮಕ್ಕಳು ಸೇರಿಬಿಟ್ಟು ಒಂದು ಮಾವಿನ ತೋಟಕ್ಕೆ ಹೋದ್ರಂತೆ. ಮಾವಿನ ತೋಟಕ್ಕೆ ಎಲ್ಲಾ ಮಕ್ಕಳು ಸೇರ್ಕೊಂಡ್ಬಿಟ್ಟು ಮಾವಿನ ಹಣ್ಣನ್ನ ಕಿತ್ಕೊಂಡ್ ಬರಕಂತ ಹೇಳ್ಬಿಟ್ಟು ಹೋದ್ರಂತೆ. ಎಲ್ಲಾ ಮಕ್ಕಳು ಸೀದಾ ತೋಟಕ್ಕೆ ನುಗ್ಗಿಬಿಟ್ರು. ನುಗ್ಗಿದಾಗ ಮಾವಿನ ಹಣ್ಣುಗಳನ್ನ ಕೀಳ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಆ ತೋಟ ಕಾಯ್ತಕ್ಕಂತ ವ್ಯಕ್ತಿ ಬಂದ್ಬಿಟ್ಟು ಈ ಮಕ್ಕಳನ್ನ ಎದುರಿಸ್ಬೇಕಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಇಲ್ಲಿ ಭೂತ ಇದೆ, ಭೂತ ಇದೆ, ಭೂತ ಇದೆ ಅಂತ ಹೇಳ್ಬಿಟ್ಟು ಆ ಮಕ್ಕಳಿಗೆ ಹೇಳಿದಂತೆ. ಆ ಸಂದರ್ಭದಲ್ಲಿ ಇನ್ನು ಉಳಿದಕ್ಕಂತ ಎಲ್ಲಾ ಮಕ್ಕಳು ಕೂಡ ಪೂರ್ತಿ ದಿಕ್ಕಾಪಾಲಾಗಿ ಬಿಡ್ಬಿಟ್ರಂತೆ. ಅಂದ್ರೆ ಎದುರಿ ಆ ಕಡೆ ಈ ಕಡೆ ಎಲ್ಲ ಚಿಲ್ಲಾಪಿಲ್ಲಿ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ದೆವ್ವ ಇದೆ, ಭೂತ ಇದೆ ಅಂದ್ಬಿಟ್ರೆ ಆ ಮರದಲ್ಲಿ ಯಾರಲ್ಲಿ ಇರ್ತಾರೆ, ಭಯ ಬಂದ್ಬಿಟ್ಟು ಇಲ್ಲದಲ್ಲೇ ಓಡ್ಬಿಟ್ರಂತೆ. ಆವಾಗ ಒಬ್ಬ ಬಾಲಕ ಅಲ್ಲೇ ನಿಂತ್ಕೊಂಡು ಆ ಮಾಲಿಗೆ ಅಂದ್ರೆ ಆ ತೋಟ ಕಾಯ್ತಕ್ಕಂತ ವ್ಯಕ್ತಿಗೆ ಭೂತ ಎಲ್ಲಿದೆ ತೋರ್ಸು, ನಾನ್ ನೋಡೋಣ, ನಾನ್ ಬಹಳ ಕಾಯ್ತಿದ್ದೆ, ಹೆಂಗಿರುತ್ತೆ ದೆವ್ವ ಭೂತ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಆ ಬಾಲಕ ನೋಡ್ತಾ ಇದ್ದ ಮರ ಎಲ್ಲ. ಆವಾಗ ಆ ತೋಟ ಕಾಯ್ತಕ್ಕಂತ ವ್ಯಕ್ತಿಗೆ ಆಶ್ಚರ್ಯ ಆಯ್ತೈತೆ, ಏನಪ್ಪ ಈ ಮಗು ಯಾವ ದೆವ್ವ ಅಂತ ಕೂಡ ಹೋಗಿಲ್ಲ, ಭೂತ ಪಿಶಾಚಿ ಬಂತಂದ್ರೂ ಕೂಡ ಎಲ್ಲರೂ ಹೋಗಿಲ್ಲ, ಎಷ್ಟು ಧೈರ್ಯ ಇದೆಯಲ್ಲ, ತೋಟದ ಮಾಲಿಕ ಬಂದು ಕೂಡ ಎಲ್ಲರೂ ಹೋಗಿಲ್ಲಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಯ್ತಂತೆ. ಆ ವ್ಯಕ್ತಿ, ಆ ಬಾಲಕ ಮತ್ತೆ ಯಾರು ಅಲ್ಲ, ಈ ಸ್ವಾಮಿ ವಿವೇಕಾನಂದ ಅಂದ್ರೆ ಅಷ್ಟೊಂದು ಯಾರು, ಈ ಸ್ವಾಮಿ ವಿವೇಕಾನಂದರು. ಹಂಗೆ ಬಾಲ್ಯದ ಹಲವಾರು ಘಟನೆಗಳು ಬೇಕಾದಷ್ಟು ಘಟಿಸಿದಾವೆ. ಆದ್ರೆ ಇವರು ಒಬ್ಬ ವೀರ ಸನ್ಯಾಸಿನೇ. ದೇಶ ವಿದೇಶ ಭ್ರಮಣ ಕರ್, ದೇಶ ವಿದೇಶಗಳಲ್ಲೆಲ್ಲ ಸಂಚರಿಸಿ ಸುತ್ತಾಡಿ ಅಡ್ಡಾಡಿ ಧರ್ಮ और दर्शन का प्रसार किया. ನಮ್ಮ ಭಾರತೀಯ ಧರ್ಮವನ್ನ ಪ್ರಸಾರ ಮಾಡಿದರು. ಎಲ್ಲಿ? ದೇಶ ವಿದೇಶಗಳಲ್ಲಿ. ನೋಡಿ, ವಿದೇಶಗಳಲ್ಲಿ, ಪಾಶ್ಚಿಮಾತ್ಯ ದೇಶಗಳಲ್ಲಿ ನಮ್ಮ ಭಾರತ ಅಂದ್ರೆ, ನಮ್ಮ ಭಾರತೀಯರು ಬಹಳ ಕೀಳಿನಿಂದ ಕಾಣ್ತಿದ್ರು. ಯಾವ ಭಾರತೀಯರ ಅವ್ರಿಗೆ ಇಂಗ್ಲಿಷ್ ಗೊತ್ತಿಲ್ಲ, ಕಲ್ಲು ಮಣ್ಣು ಗುಡ್ಡ ಮರ ಪೂಜೆ ಮಾಡ್ತಕ್ಕಂಥವ್ರು, ಅವ್ರಿಗೇನ್ ಗೊತ್ತಿಲ್ಲ. ಈ ರೀತಿ ಒಂದು ಕೀಳಿರ್ಮೆ ಅವ್ರು ಇಟ್ಕೊಂಡಿದ್ರು ಯಾರು, ವಿದೇಶಿಯರು. ಹಾಗಾಗಿ ಇಂಥ ವ್ಯಕ್ತಿಗೆ, ಇಂಥ ವಿದೇಶಿಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ, ಧರ್ಮವನ್ನ ಪ್ರಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಸ್ವಾಮಿ ವಿವೇಕಾನಂದರು. ಹಾಗಾಗಿ ತಥಾ ಸಮಾಜ ಸೇವಕ ನಯಾ ಮಾರ್ಗ ದಿಖಾಯ, ಅಂತವ್ರಿಗೂ ಕೂಡ ಸಮಾಜ ಸೇವೆ ಅಂದ್ರೆ ಏನು ಅನ್ನೋದನ್ನ ಹೊಸ ಮಾರ್ಗವನ್ನ ಹುಡುಕಿಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಈ ಸ್ವಾಮಿ ವಿವೇಕಾನಂದರು. ನೋಡಿ, ಈಗ ಇವರು ಸ್ವಾಮಿ ವಿವೇಕಾನಂದ ಜನ್ಮ 12 ಜನವರಿ 12ನೇ ತಾರೀಕು ಜನವರಿ ತಿಂಗಳ 1863 कलकत्ता के एक कायस्थ घराने में तो जन्म हुआ था. ಇವರು ಜನಿಸಿದ್ದು ಕಲ್ಕತ್ತಾದಲ್ಲಿ, ಅಂದ್ರೆ ಪಶ್ಚಿಮ ಬಂಗಾಳದ, ಅಂದ್ರೆ ನಮ್ಮ ಭಾರತದ ಪಶ್ಚಿಮ ಬಂಗಾಳ ರಾಜ್ಯದ ಒಂದು ಕಲ್ಕತ್ತಾ ನಗರದಲ್ಲಿ ಇವರು 1863ನೇ ಇಸ್ವಿ ಜನವರಿ 12ನೇ ತಾರೀಕಿನಂದು ಇವರು
ಯಾವ ವಂಶದಲ್ಲಿ ಜನಿಸಿರೋರು ಇವರು? ಕಾಯಸ್ಥ ಒಂದು ಕುಟುಂಬದಲ್ಲಿ, ವಂಶದಲ್ಲಿ ಅಥವಾ ಕುಲದಲ್ಲಿ ಇವರು ಜನಿಸ್ತಾರೆ. ಇವರ ಕುಟುಂಬ ಬಹಳ ದೊಡ್ಡದಾಗಿತ್ತು. ಇವರ ತಂದೆ ತಾಯಿಗಳಿಗೆ ಸುಮಾರು 8 ರಿಂದ 10 ಜನ ಒಂದು ಪೀಳಿಗೆ ವಂಶ ಅಂತೆ. ಅದರಲ್ಲಿ ಇವರು ಕೂಡ 3ನೇವರು ಅಂತ ಹೇಳ್ತಾರೆ. ತಂದೆ ತಾಯಿ 8 ಜನ ಮಕ್ಕಳಂತೆ, ಇವರು 3ನೇವರು. ಯಾರು? ಈ ಸ್ವಾಮಿ ವಿವೇಕಾನಂದ. ಇವರು ಬಾಲ್ಯದಲ್ಲಿ ಬಹಳ ಕಷ್ಟದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ಇವರು. ಹಾಗಾಗಿ ಇವರು ಬಚಪನ್ ಕ ನಾಮ, ಇವರ ಬಾಲ್ಯದ ಹೆಸರು ನರೇಂದ್ರ ದೇವ್. ಇವರ ಬಾಲ್ಯದ ಹೆಸರು ನರೇಂದ್ರ ದೇವ್. ನಾವು ನರೇಂದ್ರ ದತ್ತ ಅಂತ ಕರಿತೀವಿ, ನರೇಂದ್ರ ದೇವ್ ಅಂತ ಕರಿತೀವಿ. ಇದು ಬಾಲ್ಯದ ಹೆಸರು. ನರೇಂದ್ರ ದೇವ್ ಅಂತ ಕರಿತೀವಿ, ನರೇಂದ್ರ ದತ್ತ ಅಂತ ಕರಿತೀವಿ. ಇದು ಇವರ ಬಾಲ್ಯದ ಹೆಸರಾಗಿತ್ತು. उनके पिता जो स्वामी विवेकानंद जी का जो पिता का नाम श्री विश्वनाथ दत्ता, तो ತಂದೆ ಹೆಸರು श्री विश्वनाथ दत्ता. ये विश्वनाथ दत्ता जी ने जो कलकत्ता में एक प्रतिष्ठित वकील थे, जो कलकत्ता हाई कोर्ट में जो सुप्रसिद्ध जो वकील थे, लॉयर थे, जो लॉयर का जो काम करते थे. तो ये स्वामी विवेकानंद जी का जो पिता, तो ತಂದೆ ಕಲ್ಕತ್ತಾದಲ್ಲಿ ಹೈಕೋರ್ಟ್ ನಲ್ಲಿ ಒಬ್ಬ ಒಳ್ಳೆಯ ಹೆಸರಾಂತ ವಕೀಲರಾಗಿದ್ರು. ಉನ್ಕಿ ಮಾತಾ, ಇವರ ತಾಯಿ ಶ್ರೀಮತಿ ಭುವನೇಶ್ವರಿ ದೇವಿ. ಇವರ ತಾಯಿ ಹೆಸರು ಶ್ರೀಮತಿ ಭುವನೇಶ್ವರಿ देवी. ये धर्म परायण महिला थी और सुसंस्कृत जो महिला थी. ಇವರು ಧರ್ಮವನ್ನ ಪಾಲನೆ ಮಾಡತಕ್ಕಂತ ಒಬ್ಬ ಸುಸಂಸ್ಕೃತ ಒಬ್ಬ ಮಹಿಳೆ. ಅಂದ್ರೆ ತನ್ನ ಮಗನಿಗೆ ಏನ್ ಬೇಕು ಎಲ್ಲಾ ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ ತನ್ನ ಮಗನಿಗೆ ಎಲ್ಲಾ ದಾರಿ ಹೇಳ್ತಿದ್ರು. ಯಾರು? ಈ ಶ್ರೀಮತಿ ಭುವನೇಶ್ವರಿ ದೇವಿ. ನೋಡಿ, ಒಬ್ಬ ತಾಯಿ ತನ್ನ ಮಗನಿಗೆ ಏನೆಲ್ಲಾ ಬಾಲ್ಯದಲ್ಲಿ ಏನು ರೀತಿ ನೀತಿ ಕಲ್ಚರ್ ನಾವೇಳ್ತಕ್ಕಂಥ ಸಂಸ್ಕೃತಿ ಧರ್ಮ ಇವನ್ನೆಲ್ಲ ತನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು ತಾಯಿ. ಹಾಗಾಗಿ ಈ ವ್ಯಕ್ತಿ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ರು. ಹೌದಲ್ಲ, ನಾವು ಮನೆಯಲ್ಲೇ ಕೆಲವೊಂದು ಸಂಸ್ಕೃತಿಯನ್ನ ಕಲಿತೀವಿ. ನಾವ್ ಹೇಳ್ತೀವಿ ಮನೆಗೆ ಹೇಳ್ಕೊಟ್ಟಿಲ್ಲ ಅಂತ ಕರಿತೀವಿ, ಹೌದಲ್ವಾ? ಮನೆಯಲ್ಲೇ ಇನ್ನೇನ್ ರೀತಿ ನೀತಿ ಹೇಳ್ಕೊಟ್ಟಿಲ್ಲ ಅಂತ ಕರಿತೀವಿ. ಆದ್ರೆ ಮನೆಯಲ್ಲಿ ಏನಂತಾರೆ? ಶಾಲೆಗೆ ಹೇಳ್ಕೊಟ್ಟಿಲ್ಲ ನೀವು ರೀತಿ ನೀತಿ ಅಂತಾರಿಲ್ವಾ? ನೋಡಿ, ಮನೆ ಮತ್ತೆ ಶಾಲೆ ಒಬ್ಬ ವ್ಯಕ್ತಿಯನ್ನ ಒಂದು ಒಳ್ಳೆಯ ದಾರಿಗೆ ತರುವಂತಹ ಎರಡು ಏನು ಪವಿತ್ರ ಸ್ಥಳಗಳು. ನಾವೇನ್ ಕಲಿಯೋದಾದ್ರೆ ಮನೆಯಲ್ಲಿ ಕಲಿತೀವಿ, ಮನೆಯಲ್ಲಿ ಹೊರತುಪಡಿಸಿದ್ರೆ ಶಾಲೆಯಲ್ಲಿ ಕಲಿತೀವಿ. ಈ ಎರಡು ಸ್ಥಳಗಳಲ್ಲಿ ನಾವೇನಾದ್ರೂ ಒಂದು ರೀತಿ ನೀತಿ ಧರ್ಮವನ್ನ ಸಂಸ್ಕೃತಿಯನ್ನ ಒಳ್ಳೆಯತನವನ್ನ ನಾವು ಕಲಿಯಿಲ್ಲ ಅಂದ್ರೆ ಬೇರೆ ಎಲ್ಲೂ ಕೂಡ ನಾವು ಒಳ್ಳೆಯ ಕಲಿಯಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವರಿಗೆ ಆ ತಾಯಿ ತನ್ನ ಮಗನಿಗೆ ಎಲ್ಲ ಒಂದು ವಿಚಾರಗಳನ್ನ ಒಳ್ಳೆಯ ರೀತಿ ನೀತಿಗಳನ್ನ ಹೇಳ್ಕೊಡ್ತಾ ಇದ್ರು. ಹಾಗೆ ಸ್ವಾಮಿ ವಿವೇಕಾನಂದರಿಗೆ ನೋಡಿ, ಇವರು ಬಾಲಕ್ ನರೇಂದ್ರ का ಶರೀರ ಸ್ವಸ್ಥ और सुडल सुंदरता ನೋಡಕ್ಕೆ ಹೇಗಿದ್ರು ಅನ್ನೋದನ್ನ ವರ್ಣನೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ಬಹುತ್ ಅಚ್ಚಾ ಲड़का था, ಚೆನ್ನಾಗಿದ್ರು. उनका जो शरीर जो कटु मस्त ನೋಡಕ್ ಬಹಳ ಸ್ಮಾರ್ಟ್ ಆಗಿದ್ರು, ಚೆನ್ನಾಗಿದ್ರು, ಸುಂದರವಾಗಿದ್ರು. कुश्ती लड़ने, दौड़ लगाने, घुड़ सवारी करने और तैरने में उन्हें बड़ा आनंद मिलता था. ನೋಡಿದ್ರಲ್ಲಿ ಆ ಬಾಲಕ ನರೇಂದ್ರ ಅವರಿಗೆ ಕುಸ್ತಿ ಆಡುವುದರಲ್ಲಿ, ದೌಡ್ ಲಗಾನೆ ಓಡುವುದರಲ್ಲಿ, ಗೂಡ್ ಸವಾರಿ ಅಂದ್ರೆ ಕುದುರೆ ಸವಾರಿ ಮಾಡೋದ್ರಲ್ಲಿ, ಮತ್ತೆ ಈಜುವುದರಲ್ಲಿ, ತೈರ್ನ ಅಂದ್ರೆ ಈಜು, ಇದರಲ್ಲಿ ಬಹಳ ಒಂಥರ ಇಂಟ್ರೆಸ್ಟ್, ಆಸಕ್ತಿ, ಆನಂದ ಸಿಕ್ತಿತ್ತು ಇವುಗಳಲ್ಲಿ. ಅಂದ್ರೆ ಕುಸ್ತಿ ಆಡೋದ್ರಲ್ಲಿ, ಸ್ವಿಮ್ಮಿಂಗ್ ಮಾಡೋದ್ರಲ್ಲಿ, ಓಡುವುದರಲ್ಲಿ, ಮತ್ತೆ ಕುದುರೆಯನ್ನ ಓಡಿಸುವುದರಲ್ಲಿ ಬಹಳ ಒಂದು ಖುಷಿ, ಆನಂದ. ನೋಡಿ, ಎಲ್ಲ ಸಾಹಸದ ಕೆಲಸಗಳಿರಲ್ಲ, ಸಾಮಾನ್ಯ ಕೆಲಸ ಅಲ್ಲ. ಓಡೋದನ್ನ ಎಲ್ಲರಿಗಾಗಲ್ಲ, ಅವರು ಕುದುರೆ ಸವಾರಿ ಮಾಡೋದು ಎಲ್ಲರಿಗಾಗೋದಿಲ್ಲ, ಮತ್ತೆ ಕುಸ್ತಿ ಆಡೋದು ಎಲ್ಲರಿಗಾಗಲ್ಲ. ಅವೆಲ್ಲ ಒಂದು ಏನು ಟೆಕ್ನಿಕ್ ನಿಂದ ಆಡ್ತಕ್ಕಂಥ ವಿದ್ಯೆಗಳು. ಇಂಥ ಆಟಗಳಲ್ಲಿ ಇವರಿಗೆ ಬಹಳ ಒಂದು ಖುಷಿ, ಆನಂದ ಸಿಕ್ತಿತ್ತಂತೆ. वे संगीत
एवं खेल कूद की प्रतियोगिता में भी भाग लिया करते थे ಮತ್ತೆ ಸಂಗೀತದಲ್ಲಿ ಕೂಡ ಇವರು ಏನೋ ಭಾಗವಹಿಸುತ್ತಿದ್ರಂತೆ ಮತ್ತೆ ಆಟೋಟಗಳಲ್ಲಿ ಕೂಡ ಆ ಸ್ಪರ್ಧೆಗಳಲ್ಲಿ ಯಾವಾಗಲೂ ಕೂಡ ಇವರು ಮುಂದೆ ಇರೋರಂತೆ ಯಾರು स्वामी विवेकानंदರು नेक्स्ट ನೋಡ್ಕೊಳ್ಳಿ नरेंद्र आरंभ से ही पढ़ाई लिखाई में बड़े तेज थे आरंभದಲ್ಲಿ पढ़ाई लिखाई में ನೋಡಿ पढ़ाई और लिखाई पढ़ाई लिखाई ಏನಂದ್ರೆ ಓದುವುದರಲ್ಲಿ ಮತ್ತೆ ಬರೆಯುವುದರಲ್ಲಿ जो बड़े तेज थे आगे बढ़ते थे ಮುಂದೆ ಇರ್ತಿದ್ರು ಪಾಠ ಇರ್ತಿದ್ರು ಓದೋದ್ರಲ್ಲಿ ಹಂಗೆ ಮುಂದೆ ಮತ್ತೆ ಬರೆಯೋದ್ರಲ್ಲಿ ಹಂಗೆ ಮುಂದೆ ನೋಡಿ ಇವು ಶಿಕ್ಷಣದಲ್ಲಿ ಎರಡು ಮುಖಗಳಿವು ಓದುವುದು ಬರೆಯುವುದು ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ ಚೆನ್ನಾಗಿ ಓದಿದರೂ ಚೆನ್ನಾಗಿ ಬರೀಲೇಬೇಕು ಚೆನ್ನಾಗಿ ಬರೆದವನು ಚೆನ್ನಾಗಿ ಓದಲೇಬೇಕು ನಾನು ಒಬ್ಬೊಬ್ರು ಏನ್ ಮಾಡ್ತಾರೆ ರೈಟಿಂಗ್ ಇರುತ್ತೆ ಓದೋದಿರಲ್ಲ ಹಾಗೆ ಎರಡು ಇದ್ದಾಗ ಮಾತ್ರ ಅಲ್ಲಿ ಶಿಕ್ಷಣ ಅನ್ನೋದು ಅವರಿಗೆ ಯಾವುದು ಕೂಡ ಕರಗತವಾಗುತ್ತೆ ಓದೋದ್ರಲ್ಲಿ ಮುಂದಿದ್ರು ಬರವಣಿಗೆ ಕೂಡ ಮುಂದೆ ಇದ್ರು वे अपने स्कूल में सर्वप्रथम रहा करते थे ಯಾರು ಕೂಡ ಸ್ಕೂಲ್ ನಲ್ಲಿ ಎಲ್ಲದರಲ್ಲಿ ಅವರು ಮುಂದೆ ಇರ್ತಿದ್ರು नेक्स्ट एंट्रेंस परीक्षा में भी वे प्रथम श्रेणी में उत्तीर्ण हुए थे एंट्रेंस परीक्षा में सामान्य ज्ञान ಪರೀಕ್ಷೆಯಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಕಾಮನ್ ಟೆಸ್ಟ್ ಅಲ್ಲಿ ಇವರು ಯಾವಾಗ ಕೂಡ ಫಸ್ಟ್ ಕ್ಲಾಸ್ ಪ್ರಥಮ ಶ್ರೇಣಿಯಲ್ಲಿ ಇವರು ಉತ್ತೀರ್ಣರಾಗ್ತಿದ್ರು बीए की परीक्षा पास करने के बाद ನೋಡಿ बीए ಬ್ಯಾಚಲರ್ ಆಫ್ ಆರ್ಟ್ಸ್ ಪದವಿ ಅಂತ ಹೇಳ್ತೀವಲ್ಲ ಆ ಪದವಿ ಪರೀಕ್ಷೆಯನ್ನ ಪಾಸ್ ಮಾಡಿದ ನಂತರ ಇವರು ಕಾನೂನು ಅಧ್ಯಯನ ಪ್ರಾರಂಭಿಸಿದ ಅಂದ್ರೆ ಕಾನೂನು ಅಧ್ಯಯನವನ್ನ ಅಂದ್ರೆ LLB ಪರೀಕ್ಷೆಯನ್ನ ಇವರು ಅಧ್ಯಯನ ಮಾಡೋಕೆ ಇವರು ಪ್ರಾರಂಭ ಮಾಡಿದ್ರು इसी बीच में ಇಂತ ಇದೇ ಸಂದರ್ಭದಲ್ಲಿ ಇವರು LLB ಓದತಕ್ಕಂತ ಸಂದರ್ಭದಲ್ಲಿ ಇವರ ತಂದೆ ಮರಣವನ್ನ ಹೊಂದಿದ್ರು ಹಾಗಾಗಿ ಇವರಿಗೆ ಸಂಪೂರ್ಣ ಆ ಮನೆತನ ಜವಾಬ್ದಾರಿ ಇವ್ರ ಮೇಲೆ ಬಿತ್ತು ಹಾಗೆ ಕಷ್ಟದಿಂದ ಇವರು ಜೀವನವನ್ನ ನಡೆಸಬೇಕಾಯಿತು ಮನೆ ಬಹಳ ಬಡತನ ಇತ್ತು ಇವರಿಗೆ अध्ययन काल में उनकी रुचि व्याख्यान देने और विचार के आदान प्रदान करने में थी थोड़े अध्ययन काल में जो पढ़ते वक्त ಓದತಕ್ಕಂತ ಸಂದರ್ಭದಲ್ಲಿ ಕಾಲೇಜಿನ ಸಂದರ್ಭದಲ್ಲಿ ಓದತಕ್ಕಂತ ಸಂದರ್ಭದಲ್ಲಿ ಅವರು उनकी रुचि जो उनका आसक्ति इंटरेस्ट व्याख्यान देने में ಭಾಷಣವನ್ನ ಮಾಡೋದ್ರಲ್ಲಿ ಸ್ಪೀಚ್ ಮಾಡೋದ್ರಲ್ಲಿ ವಿಚಾರಗಳನ್ನ ಆದಾನ ಪ್ರದಾನ ಮಾಡೋದ್ರಲ್ಲಿ ಅಂದ್ರೆ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ವಿಚಾರ ವಿನಿಮಯ ಮಾಡ್ಕೊಳ್ಳೋದ್ರಲ್ಲಿ ಇವರಿಗೆ ಬಹಳಷ್ಟು ಒಂದು ಆಸಕ್ತಿ ಇತ್ತು इसी कारण ಇದೇ ಕಾರಣದಿಂದ ನನಗೆ ಕಾಲೇಜ್ में एक व्याख्या ಭಾಷಣ बनाई थी ಇದೇ ಸಂದರ್ಭದಲ್ಲಿ ಕಾಲೇಜಲ್ಲಿ ಇವರೊಂದು ಭಾಷಣ ಸಮಿತಿ ಎಂಬ ಒಂದು ಸಮಿತಿಯನ್ನು ಕೂಡ ಇವರು ಪ್ರಾರಂಭಿಸಿದ್ರು और कई प्रतियोगिताओं को आयोजन भी किया पाश्चात्य विज्ञान तथा दर्शन का भी उन्होंने अध्ययन किया था ಈ ಸಂದರ್ಭದಲ್ಲಿ ಇವರು ಭಾಷಣ ಸಮಿತಿಯನ್ನ ಮಾಡಿಬಿಟ್ಟು ಆ ಭಾಷಣ ಸಮಿತಿಯ ಮೂಲಕ ಹಲವಾರು ಒಂದು ಸ್ಪರ್ಧೆಗಳನ್ನ ಕೊಡಿದ್ರು ಏರ್ಪಡಿಸಿಬಿಟ್ಟು ಆ ಭಾಷಣದಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಕೆಲವು ಬಹುಮಾನಗಳನ್ನು ಕೊಡುವ ರೀತಿಯಲ್ಲಿ ಇವರು ಅವರಿಗೆ ಶಭಾಷಿರಿಯನ್ನು ಕೂಡ ಕೊಡ್ತಾ ಇದ್ರು ಅಂತದನ್ನು ಕೂಡ ಇವರು ಕಾಲೇಜಿನಲ್ಲಿ ಆಯೋಜನೆ ಮಾಡಿದ್ರು ಅದಾದ ನಂತರ ಅವರು ಪಾಶ್ಚಾತ್ಯ ವಿಜ್ಞಾನ ಅಂದ್ರೆ ವೆಸ್ಟರ್ನ್ ಸೈನ್ಸ್ ಪಾಶ್ಚಿಮಾತ್ಯ ವಿಜ್ಞಾನ ಮತ್ತೆ ದರ್ಶನ್ ಕವಿ ಅಧ್ಯಯನ ಕಿಯ ಅಂದ್ರೆ ಪಾಶ್ಚಿಮಾತ್ಯ ವಿಜ್ಞಾನವನ್ನ ಮತ್ತೆ ಈ ದಾರ್ಶನಿಕ ವಿಜ್ಞಾನವನ್ನ ತತ್ವಜ್ಞಾನವನ್ನು ಕೂಡ ಇವರು ಅಧ್ಯಯನ ಕೂಡ ಮಾಡಿದ್ರು नेक्स्ट किशोरावस्था से ही नरेंद्र दार्शनिक एवं धार्मिक विचारों में तल्लीन रहते थे ಇವರು ಕಿಶೋರಾವಸ್ಥೆ ಚಿಕ್ಕ ವಯಸ್ಸಿನಲ್ಲಿ ಕೂಡ ಇವರಿಗೆ ನರೇಂದ್ರ ಅವರಿಗೆ ದಾರ್ಶನಿಕ ಮತ್ತೆ ಧಾರ್ಮಿಕ ವಿಚಾರಗಳ ಬಗ್ಗೆ ಯಾವಾಗಲೂ ಕೂಡ ತಿಳ್ಕೋಬೇಕೆಂಬ ಹಂಬಲ ಇತ್ತು ದಾರ್ಶನಿಕ ವಿಚಾರ ಅಂದ್ರೆ ಅಲೌಕಿಕ ಜ್ಞಾನಗಳ ಬಗ್ಗೆ ಬ್ರಹ್ಮಾಂಡದ ಜ್ಞಾನಗಳ ಬಗ್ಗೆ ತಿಳ್ಕೋಬೇಕಂತ ಬಹಳ ಕುತೂಹಲ ಅಂದ್ರೆ ನಾವೆಲ್ಲ ನೋಡ್ತೀವಿ ದೇವರು ವಿಧಾನ ದೇವ್ರ ವಿಧಾನ ದೇವ್ರ ಎಲ್ಲಿ ತೋರ್ಸು ಈ ರೀತಿ ಪ್ರಶ್ನೆಗಳು ನಾವೆಲ್ಲ ಪೂಜೆ ಮಾಡಿದ್ರೆ ಎಲ್ಲಿದೆ ದೇವರು ನನ್ ದೇವ್ರು ತೋರಿಸ್ಬೇಕು ಹಿಂಗೆ ಅಲೌಕಿಕ ವಿಚಾರಗಳನ್ನ ತಿಳ್ಕೋಬೇಕೆಂಬ ಬಹಳಷ್ಟು ಕುತೂಹಲ ಇವರಲ್ಲಿ ಇತ್ತು ಹಾಗಾಗಿ ಇವರು ಅಂತ ವಿಚಾರದಲ್ಲಿ ಅವರು ತಲ್ಲೀನರಾಗಿರ್ತಿದ್ರು
एक दिन ನರೇಂದ್ರ ರಾಮಕೃಷ್ಣ ಪರಮಹಂಸಕ್ಕೆ ಪಾಸ್ ಪਹੁಂಚೆ. ನೋಡಿ ಹಿಂಗೆ ಇವರು ಊರೆಲ್ಲ ಸುತ್ತಾ ಇದ್ರು. ದೇವರು ಎಲ್ಲಿದ್ದಾನೆ, ನೀವೆಲ್ಲ ಕೈ ಮುಗಿತಿರಲ್ಲ, ದೇವ್ರನ್ನ ತೋರಿಸಿ ಅಂತ ಹೋಗೋಣಂತೆ ಎಲ್ಲ ಕಡೆ ಇಡೀ ಹಳ್ಳಿಗಳಲ್ಲಿ. ಆಗ ಹಳ್ಳಿ ಜನ ಏನ್ ಹೇಳ್ತಾರೆ, ಅಪ್ಪ ನಮಗೆ ಗೊತ್ತಿಲ್ಲ, ಇಲ್ಲೊಬ್ಬ ದೊಡ್ಡ ವ್ಯಕ್ತಿ ಇದಾನೆ, ಆಧ್ಯಾತ್ಮಿಕ ವಿಚಾರ ಅಂತ ತಿಳಿರ್ತಕ್ಕಂತ ಒಬ್ಬ ಪೂಜಾರಿ ಇದ್ದಾನೆ, ಅವನ ಹತ್ರ ಅವರೆಲ್ಲ ನೀವು ವಿಚಾರ ಹೇಳ್ಕೊಡ್ತಾರಂತ ಹೇಳಿದಂತೆ. ಆ ಕೊನೆಗೆ ಇವರು ಯಾರು ಅಂತ ಎಲ್ಲ ಅಡ್ರೆಸ್ ಕೊಟ್ಟಾಗ ಅವು ಹೋದಂತೆ ಅವರು ಆ ಪೂಜಾರಿನೇ, ಆ ವ್ಯಕ್ತಿನ ಆಧ್ಯಾತ್ಮಿಕ ವಿಚಾರ ಅಂತ ತಿಳಿರ್ತಕ್ಕಂಥ ವ್ಯಕ್ತಿನೇ ರಾಮಕೃಷ್ಣ ಪರಮಹಂಸ. ಇಂಥ ರಾಮಕೃಷ್ಣ ಪರಮಹಂಸ ಹತ್ರ ಇವರು ಹೋದಂತೆ. ಅಲ್ಲಿ ರಾಮಕೃಷ್ಣ ಪರಮಹಂಸರು ಕುತ್ಕೊಂಡಿದ್ರಂತೆ. ಏನೋ ಒಬ್ಬ ನನಗೆ ಈ ಸಮಾಜದಲ್ಲಿ ಒಬ್ಬ ಒಳ್ಳೆಯ ಅಲೌಕಿಕ ಜ್ಞಾನ ಅಂತ ಹೇಳ್ತಕ್ಕಂಥ ಒಬ್ಬ ಶಿಷ್ಯ ನನಗೆ ಸಿಕ್ಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಬೇಜಾರಾಗಿದ್ರಂತೆ. ಕೊನೆಗೆ ಭೇಟಿಯಾದಾಗ ಮುಖದಲ್ಲಿ ಓಜಸ್ಸಿ ನೋಡ್ಬಿಟ್ಟು ಆ ಮುಖದಲ್ಲಿ ಅವರ ಒಂದು ತಿಳಿದುಕೊಳ್ಳುವ ಹಂಬಲವನ್ನ ಕೇಳ್ಬಿಟ್ಟು ಅವ್ರಿಗೊಂಥರ ಕಣ್ಣೀರ್ ಬಂದಂತೆ. ಇಂಥ ವ್ಯಕ್ತಿ ಎಲ್ಲಿದ್ದ ಪರಿಸ್ಥಿತಿನ ಅಂತ ಹೇಳ್ಬಿಟ್ಟು ಅವ್ರು ನೋಡ್ಬಿಟ್ಲೆ ಇವ್ರಿಗೆ ಅರ್ಥ ಆಗ್ತದಂತೆ, ಇರ್ತಕ್ಕಂಥ ತಿಳಿದುಕೊಳ್ತಕ್ಕಂಥ ಹಂಬಲವನ್ನು ಮಾಡ್ಬಿಟ್ಟು. ಕೊನೆಗೆ ಇವರ ಆ ಪ್ರಶ್ನೆಗಳನ್ನೆಲ್ಲ ಕೇಳಿದಾಗ, ಓ ಇವರು ನನಗೆ ಸರಿಯಾದ ಒಬ್ಬ ಶಿಷ್ಯ ನನಗೆ ಇವತ್ತು ಸಿಕ್ಕ, ದೇವರಿಗೆ ಕಳಿಸಿದ್ದಾನೆ ಅಂತ ಹೇಳ್ಬಿಟ್ಟು ಇವರನ್ನ ರಾಮಕೃಷ್ಣ ಪರಮಹಂಸರನ್ನೇ ನರೇಂದ್ರ ತಮ್ಮ ಶಿಷ್ಯ ಸ್ವೀಕಾರ್ತೀಯ. ಇವನೇ ನನಗೆ ನಿಜವಾದ ಒಬ್ಬ ಶಿಷ್ಯ, ಇವನ ಮೂಲಕ ನನ್ನ ಅಲೌಕಿಕ ಜ್ಞಾನವನ್ನ ಈ ಸಮಾಜಕ್ಕೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರಗಳನ್ನ ಸ್ವಾಮಿ ವಿವೇಕಾನಂದರ ಬಗ್ಗೆ ರಾಮಕೃಷ್ಣ ಪರಮಹಂಸರು ಎಲ್ಲ ವಿಚಾರಗಳನ್ನ ಇವರಿಗೆ ದಾರಿ ಎರೆದಂತೆ. ಹಾಗಾಗಿ ಇವರು ಅವರ ಗುರು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಿಗೆ ಗುರು ಆಗೋ. ಹಾಗಾಗಿ ಇದುವರೆಗೂ ಈ ಪಾಠ ಆಗಿರ್ತಕ್ಕಂಥದ್ದು ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಈಗ ಹೋಮ್ವರ್ಕ್ ಬರ್ಕೊಳ್ಳಿ, ಗೃಹ ಕಾರ್ಯ. विवेकानंद के बचपन का नाम क्या था? बने विवेकानंद का जन्म कब हुआ था? नेक्स्ट, नरेंद्र पढ़ने में कैसे थे? नेक्स्ट, विवेकानंद के गुरु का नाम क्या था? ಈ 4 ಪ್ರಶ್ನೆಗಳು ನಾಳೆ ಉತ್ತರವನ್ನ ಬರ್ಕೊಂಬನ್ನಿ. ಇನ್ನುಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಧನ್ಯವಾದ.